ಒಂದು ತಿಂಗಳ ಕಾಲ ಈ 7 ರಾಶಿಯವರನ್ನು ಕಾಡಲಿದ್ದಾನೆ ಸೂರ್ಯ. ಭಾರೀ ಹಾನಿ, ಯಾವುದಕ್ಕೂ ಎಚ್ಚರ ವಹಿಸಿ. ಗ್ರಹಗಳ ರಾಜನಾದ ಸೂರ್ಯನು ಇದೇ ಡಿಸೆಂಬರ್ 16ರ ಮಂಗಳವಾರ ಬೆಳಿಗ್ಗೆ 4:26ಕ್ಕೆ ಧನುರಾಶಿಯನ್ನು ಪ್ರವೇಶಿಸಿದ್ದಾನೆ. ಧನುರಾಶಿಯನ್ನು ಪ್ರವೇಶಿಸಿರುವ ಸೂರ್ಯನಿಂದಾಗಿ ಕೆಲವು ರಾಶಿಯವರಿಗೆ ಶುಭವಾದರೆ ಕೆಲವು ರಾಶಿಯವರಿಗೆ ಅಶುಭವಾಗಲಿದೆ. ಸೂರ್ಯದೇವನು ಧನುರಾಶಿಯಲ್ಲಿ ಜನವರಿ 14ರ ಬುಧವಾರ ಮಧ್ಯಾಹ್ನ 3:13ರವರೆಗೆ ತನ್ನ ಸಂಚಾರವನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಧನುರಾಶಿಯಲ್ಲಿ ಚಲಿಸಿದ ಸೂರ್ಯನು ಸರಿಸುಮಾರು 1 ತಿಂಗಳವರೆಗೆ ತನ್ನ ಚಲನೆಯನ್ನು ಮುಂದುವರಿಸುವುದು. ಈ ವರ್ಷದ ಡಿಸೆಂಬರ್ ತಿಂಗಳ 15 ದಿನ ಮತ್ತು 2026ರ ಹೊಸ ವರ್ಷದ ಜನವರಿಯ 14 ದಿನಗಳವರೆಗೆ ಸೂರ್ಯನು ಧನುರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವನು. ಸೂರ್ಯನ ಈ ಚಲನೆಯಿಂದಾಗಿ ಕೆಲವು ರಾಶಿಯವರಿಗೆ ಸೇರಿದ ಜನರ ಜೀವನದ ಮೇಲೆ ಹೆಚ್ಚಿನ ನಕಾರಾತ್ಮಕ ಪ್ರಭಾವವನ್ನು ನೋಡಬಹುದು. ಹಾಗಾಗಿ ಈ ಜನರು ಧೈರ್ಯದಿಂದ ಇರುವುದು ಉತ್ತಮ. ಇಲ್ಲದಿದ್ದರೆ ಈ ಅವಧಿಯಲ್ಲಿ ನಿಮಗೆ ಹಾನಿ ಉಂಟಾಗುವುದರೊಂದಿಗೆ ಆರೋಗ್ಯ, ಹಣ ಸಂಬಂಧಗಳ ಮೇಲೆ ನಕಾರಾತ್ಮಕ ಪ್ರಭಾವ ಉಂಟಾಗಬಹುದು. ಹಾಗಾಗಿ ಧನು ರಾಶಿಯಲ್ಲಿ ತನ್ನ ಚಲನೆ ಮಾಡಲಿರುವ ಸೂರ್ಯನಿಂದಾಗಿ ಯಾವ 7 ರಾಶಿಗೆ ಸೇರಿದ ಜನರಿಗೆ ದುರಾದೃಷ್ಟಕರ ಫಲಿತಾಂಶ ದೊರಕುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮೊದಲನೆಯ ರಾಶಿ ಬಂದು ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಜನರಿಗೆ ಸೂರ್ಯನು ನಿಮ್ಮ ಜಾತಕದ 8ನೇ ಮನೆಯನ್ನು ಪ್ರವೇಶಿಸುವುದು ಅತ್ಯಂತ ಮಹತ್ವದ ಜ್ಯೋತಿಷ್ಯ ಘಟನೆಯಾಗಿದೆ. 8ನೇ ಮನೆ ಹಠಾತ್ ಲಾಭ, ಅನಿರೀಕ್ಷಿತ ಘಟನೆಗಳು, ಅಡೆತಡೆಗಳು, ಮಾನಸಿಕ ಚಿಂತೆ, ಕಳ್ಳತನ, ರಹಸ್ಯ ವಿಚಾರಗಳು ಹಾಗೂ ಆಂತರಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅಚಾನಕ್ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ಕೆಲ ಸಂದರ್ಭಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಅಪ್ರತೀಕ್ಷಿತ ಲಾಭವೂ ಆಗಬಹುದು. ಆದರೆ ಅದೇ ಸಮಯದಲ್ಲಿ ಅನಗತ್ಯ ಖರ್ಚು, ತಪ್ಪು ನಿರ್ಧಾರಗಳು ಅಥವಾ ನಷ್ಟದ ಸಾಧ್ಯತೆಯೂ ಇರುವುದರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅಗತ್ಯ. ಈ ಕಾಲದಲ್ಲಿ ಮನಸ್ಸು ಸ್ವಲ್ಪ ಅಶಾಂತವಾಗಿರಬಹುದು ಮತ್ತು ಸಣ್ಣ ವಿಷಯಗಳಿಗೂ ಕೋಪ ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಮನೆಯ ಸದಸ್ಯರು, ಜೀವನ ಸಂಗಾತಿ ಅಥವಾ ಹತ್ತಿರದವರೊಂದಿಗೆ ಮಾತನಾಡುವಾಗ ಸಂಯಮವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಕೋಪದ ಕಾರಣಕ್ಕೆ ಸಂಬಂಧಗಳಲ್ಲಿ ಬಿರುಕು ಬೀಳದಂತೆ ನೋಡಿಕೊಳ್ಳಿ. ನಿಮ್ಮ ಮಾತು ಮತ್ತು ವರ್ತನೆಯ ಮೇಲೆ ನಿಯಂತ್ರಣ ಇಟ್ಟುಕೊಂಡರೆ ಅನೇಕ ಸಮಸ್ಯೆಗಳು ಸ್ವಯಂಚಾಲಿತವಾಗಿ ದೂರವಾಗುತ್ತವೆ. ಧೈರ್ಯವನ್ನು ಕಳೆದುಕೊಳ್ಳದೆ ತಾಳ್ಮೆಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಈ ಸಮಯದಲ್ಲಿ ಬಹಳ ಉಪಯುಕ್ತ. ಇದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರುವ ಹಳೆಯ ಸಮಸ್ಯೆಗಳು ಮತ್ತೆ ತಲೆ ಎತ್ತುವ ಸಾಧ್ಯತೆಯೂ ಇದೆ. ಅವುಗಳನ್ನು ನಿರ್ಲಕ್ಷ್ಯ ಮಾಡುವ ಬದಲು ಬುದ್ಧಿವಂತಿಕೆಯಿಂದ ಮತ್ತು ಶಾಂತ ಮನಸ್ಸಿನಿಂದ ಪರಿಹಾರ ಹುಡುಕುವ ಪ್ರಯತ್ನ ಮಾಡಬೇಕು. ಅತಿಯಾದ ಆತುರ, ಭಾವೋದ್ರೇಕ ಅಥವಾ ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ತೊಂದರೆ ಉಂಟು ಮಾಡಬಹುದು. ಆದ್ದರಿಂದ ಯೋಜಿಸಿ ಹಾಗೂ ಅಗತ್ಯವಿದ್ದಲ್ಲಿ ಹಿರಿಯರ ಅಥವಾ ನಂಬಿಗಸ್ತರ ಸಲಹೆಯನ್ನು ಪಡೆದು ಮುಂದೆ ಹೆಜ್ಜೆ ಇಡಿ. ಈ ಅವಧಿಯಲ್ಲಿ ಆತ್ಮ ಪರಿಶೀಲನೆ, ಧ್ಯಾನ ಹಾಗೂ ಸಕಾರಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಂಡರೆ ನಿಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಕಷ್ಟಕರ ಸಮಯವನ್ನು ಸುಲಭವಾಗಿ ದಾಟಬಹುದು. 2ನೇ ರಾಶಿ ಬಂದು ಮಿಥುನ ರಾಶಿ. ಸೂರ್ಯದೇವನು ಮಿಥುನ ರಾಶಿಯ ಜಾತಕದ 7ನೇ ಮನೆಯಲ್ಲಿ ಸಂಚರಿಸುವ ಈ ಅವಧಿ ನಿಮ್ಮ ಜೀವನದಲ್ಲಿ ಸಂಬಂಧಗಳ ವಿಷಯದಲ್ಲಿ ವಿಶೇಷ ಜಾಗೃತಿಯನ್ನು ಬೇಡುವ ಕಾಲವಾಗಿದೆ. 7ನೇ ಮನೆ ವಿವಾಹ, ಜೀವನ ಸಂಗಾತಿ, ಪಾಲುದಾರಿಕೆ, ಸಾರ್ವಜನಿಕ ಸಂಪರ್ಕಗಳು ಹಾಗೂ ಪ್ರಯಾಣಕ್ಕೆ ಸಂಬಂಧಿಸಿದಾಗಿರುವುದರಿಂದ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮನಸ್ತಾಪಗಳು, ಅಹಂಕಾರದ ಸಂಘರ್ಷಗಳು ಅಥವಾ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಣ್ಣ ವಿಷಯಗಳಿಗೂ ದೊಡ್ಡ ಪ್ರತಿಕ್ರಿಯೆ ನೀಡುವ ಪ್ರವೃತ್ತಿ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಮಾತಿನ ನಿಯಂತ್ರಣ ಮತ್ತು ಸಹನಶೀಲತೆ ಅತ್ಯಂತ ಅಗತ್ಯ. ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳುವುದು ಮತ್ತು ಶಾಂತವಾಗಿ ವಿಚಾರಗಳನ್ನು ಚರ್ಚಿಸುವುದು ಒಳಿತು. ಈ ಅವಧಿಯಲ್ಲಿ ನೀವು ಯಾರೊಂದಿಗೂ ತಕ್ಷಣದ ಪ್ರತಿಕ್ರಿಯೆ ನೀಡದೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯೋಚಿಸಿ ಮಾತನಾಡುವುದು ನಿಮಗೆ ಲಾಭಕರವಾಗುತ್ತದೆ. ಭಾವನಾತ್ಮಕವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಬದಲು ವ್ಯಾವಹಾರಿಕ ಮತ್ತು ತಾರ್ಕಿಕ ದೃಷ್ಟಿಕೋನದಿಂದ ವಿಚಾರಿಸುವುದು ಉತ್ತಮ. ವ್ಯಾಪಾರ ಅಥವಾ ಪಾಲುದಾರಿಕೆಯ ವಿಷಯಗಳಲ್ಲಿ ಆತುರದ ನಿರ್ಧಾರಗಳು ನಷ್ಟವನ್ನುಂಟು ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡುವುದು ಅಗತ್ಯ.
ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಕಠಿಣತೆ ಅಥವಾ ಅಹಂಕಾರ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಅದನ್ನು ನಿಯಂತ್ರಣದಲ್ಲಿ ಇಡುವುದು ಬಹಳ ಮುಖ್ಯ. ಆರೋಗ್ಯದ ದೃಷ್ಟಿಯಿಂದಲೂ ಸಂಗಾತಿಯ ಆರೋಗ್ಯದ ಕಡೆ ಗಮನ ಹರಿಸುವುದು ಒಳಿತು. ಪ್ರಯಾಣ ಸಂಬಂಧಿತ ಕಾರ್ಯಗಳು ಅಥವಾ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗಬಹುದು. ನೀವು ಈ ಅವಧಿಯಲ್ಲಿ ಸಾಮಾಜಿಕ ಸಮಾರಂಭಗಳು, ಸಾರ್ವಜನಿಕ ಕಾರ್ಯಕ್ರಮಗಳು ಅಥವಾ ಸ್ನೇಹಿತರ ಭೇಟಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ. ಇವು ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಬಹುದು. ಆದರೆ ಮಾತು ಮತ್ತು ವರ್ತನೆಯಲ್ಲಿ ಸಂಯಮವಿದ್ದರೆ ಮಾತ್ರ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಒಟ್ಟಾರೆ ಸೂರ್ಯನ ಈ ಸಂಚಾರವು ನಿಮಗೆ ಆತ್ಮ ಪರಿಶೀಲನೆ, ಸಹನಶೀಲತೆ ಮತ್ತು ಸಮತೋಲನವನ್ನು ಕಲಿಸುವ ಸಮಯವಾಗಿದ್ದು, ಸರಿಯಾದ ನಡವಳಿಕೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಈ ಅವಧಿಯನ್ನು ಸುಗಮವಾಗಿ ಹಾಗೂ ಲಾಭಕರವಾಗಿ ದಾಟಬಹುದು. ಮೂರನೆಯ ರಾಶಿ ಬಂದು ಕನ್ಯಾ ರಾಶಿ. ಶಕ್ತಿಶಾಲಿ ಸೂರ್ಯ ದೇವನು ಕನ್ಯಾ ರಾಶಿಯ ಜಾತಕದ 4ನೇ ಮನೆಯಲ್ಲಿ ಸಂಚರಿಸುವ ಈ ಅವಧಿ ನಿಮ್ಮ ಆಂತರಿಕ ಶಾಂತಿ ಮತ್ತು ಕುಟುಂಬ ಜೀವನಕ್ಕೆ ಹೆಚ್ಚು ಮಹತ್ವ ನೀಡುವಂತೆ ಮಾಡುವ ಕಾಲವಾಗಿದೆ. 4ನೇ ಮನೆ ತಾಯಿ, ಮನೆ, ಆಸ್ತಿ, ವಾಹನ, ಶಿಕ್ಷಣ ಹಾಗೂ ಮನಸ್ಸಿನ ನೆಮ್ಮದಿಯನ್ನು ಪ್ರತಿನಿಧಿಸುವುದರಿಂದ ಈ ಸಮಯದಲ್ಲಿ ಮನೆಯ ವಾತಾವರಣ ಸ್ವಲ್ಪ ಅಶಾಂತವಾಗುವ ಸಾಧ್ಯತೆ ಇದೆ. ಕುಟುಂಬದ ಹತ್ತಿರದ ಸಂಬಂಧಿಕರಿಂದ ದುಃಖಕರ ಅಥವಾ ಚಿಂತಾಜನಕ ಸುದ್ದಿಯನ್ನು ಕೇಳಬೇಕಾಗಬಹುದು. ಇದು ನಿಮ್ಮ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿಶೇಷವಾಗಿ ತಾಯಿಯ ಆರೋಗ್ಯ ಅಥವಾ ಮನೆಯ ಹಿರಿಯರ ಆರೋಗ್ಯದ ವಿಷಯಗಳು ನಿಮಗೆ ಮಾನಸಿಕ ಒತ್ತಡವನ್ನುಂಟು ಮಾಡಬಹುದು. ಆದ್ದರಿಂದ ಅವರ ಆರೈಕೆಯತ್ತ ಹೆಚ್ಚು ಗಮನ ಹರಿಸುವುದು ಒಳಿತು. ಈ ಅವಧಿಯಲ್ಲಿ ಮನೆ, ವಾಹನ ಅಥವಾ ಭೂಮಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅಚಾನಕ್ ಖರ್ಚುಗಳು ಅಥವಾ ಅಡಚಣೆಗಳು ಎದುರಾಗುವ ಸಾಧ್ಯತೆ ಇದೆ. ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಗಮನ ಚದುರಬಹುದು ಅಥವಾ ನಿರೀಕ್ಷಿತ ಫಲಿತಾಂಶಗಳು ತಡವಾಗಬಹುದು. ಇದರ ಜೊತೆಗೆ ಸೂರ್ಯನು ಧನುರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವ ಪರಿಣಾಮವಾಗಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಗೊಂದಲ, ಆತಂಕ ಮತ್ತು ಒಳಗಿನ ಸಂಘರ್ಷಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ವಂತ ನಿರ್ಧಾರಗಳ ಮೇಲೆ ಅನುಮಾನ ಹುಟ್ಟಬಹುದು ಅಥವಾ ಭಾವನಾತ್ಮಕವಾಗಿ ಅಸ್ಥಿರತೆ ಅನುಭವಿಸುವಿರಿ. ಆದ್ದರಿಂದ ಈ ಸಮಯದಲ್ಲಿ ಆತುರದ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಶಾಂತ ಮನಸ್ಸಿನಿಂದ ಪರಿಸ್ಥಿತಿಯನ್ನು ವಿಶ್ಲೇಷಿಸುವುದು ಅತ್ಯಂತ ಅಗತ್ಯ. ಮನೆಯ ವಿಚಾರಗಳಲ್ಲಿ ಅಹಂಕಾರ ಅಥವಾ ಕಠಿಣ ಮಾತುಗಳಿಂದ ದೂರವಿದ್ದು ಸಂಯಮ ಮತ್ತು ಸಹನಶೀಲತೆಯನ್ನು ಪಾಲಿಸುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಮನಸ್ಸಿನ ನೆಮ್ಮದಿಗಾಗಿ ಧ್ಯಾನ, ಪ್ರಾರ್ಥನೆ ಅಥವಾ ಆಧ್ಯಾತ್ಮಿಕ ಚಿಂತನೆಗಳು ಸಹಾಯಕವಾಗುತ್ತವೆ. ಒಟ್ಟಾರೆ ಈ ಸೂರ್ಯ ಸಂಚಾರವು ನಿಮಗೆ ಸಹನೆ, ಜವಾಬ್ದಾರಿ ಮತ್ತು ಒಳಗಿನ ಶಕ್ತಿಯನ್ನು ಬೆಳೆಸಿಕೊಳ್ಳುವ ಪಾಠವನ್ನು ಕಲಿಸುವ ಅವಧಿಯಾಗಿದ್ದು, ಎಚ್ಚರಿಕೆಯಿಂದ ಮತ್ತು ಸಮತೋಲನದಿಂದ ನಡೆದುಕೊಂಡರೆ ಈ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು. 4ನೆಯ ರಾಶಿ ಬಂದು ವೃಶ್ಚಿಕ ರಾಶಿ. ಗ್ರಹಗಳ ರಾಜನಾದ ಸೂರ್ಯನು ವೃಶ್ಚಿಕ ರಾಶಿಯ ಜಾತಕದ 2ನೇ ಮನೆಯಲ್ಲಿ ಸಂಚರಿಸುವ ಈ ಅವಧಿ ನಿಮ್ಮ ಜೀವನದಲ್ಲಿ ಹಣಕಾಸು, ಕುಟುಂಬ ಮತ್ತು ವಾಣಿ ವಿಷಯಗಳಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ಬೇಡುವ ಕಾಲವಾಗಿರುತ್ತದೆ. 2ನೇ ಮನೆ ಆದಾಯ, ಸಂಗ್ರಹ, ಕುಟುಂಬದ ಮೌಲ್ಯಗಳು ಮತ್ತು ಮಾತಿನ ಶಕ್ತಿಯನ್ನು ಪ್ರತಿನಿಧಿಸುವುದರಿಂದ ಈ ಸಮಯದಲ್ಲಿ ನಿಮ್ಮ ಮಾತುಗಳು ಇತರರ ಮೇಲೆ ಗಾಢ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಆಲೋಚನೆ ಇಲ್ಲದೆ ಮಾತನಾಡುವುದು ಅಥವಾ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವುದನ್ನು ತಪ್ಪಿಸುವುದು ಒಳಿತು. ಯಾವುದೇ ದೊಡ್ಡ ಅಥವಾ ಮಹತ್ವಪೂರ್ಣ ನಿರ್ಧಾರವನ್ನು ಕೈಗೊಳ್ಳುವ ಮೊದಲು ಎಲ್ಲ ರೀತಿಯಿಂದಲೂ ಪರಿಶೀಲನೆ ನಡೆಸಿ ಅನುಭವಿಗಳ ಸಲಹೆ ಪಡೆದು ಮುಂದುವರಿದರೆ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು. ಇಲ್ಲದಿದ್ದರೆ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸಬಹುದು. ಹಣಕಾಸಿನ ದೃಷ್ಟಿಯಿಂದ ಈ ಅವಧಿ ಸ್ವಲ್ಪ ಸವಾಲಿನಂತಿರಬಹುದು. ಅನಿರೀಕ್ಷಿತ ಖರ್ಚುಗಳು, ಕುಟುಂಬ ಸಂಬಂಧಿತ ವೆಚ್ಚಗಳು ಅಥವಾ ಆರೋಗ್ಯ ಹಾಗೂ ಅಗತ್ಯ ವಸ್ತುಗಳ ಮೇಲೆ ಹೆಚ್ಚುವರಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಉಳಿತಾಯ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಿರುವುದರಿಂದ ಹಣಕಾಸಿನ ಯೋಜನೆಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯಗತ್ಯ. ಸಾಲ, ಹೂಡಿಕೆ ಅಥವಾ ದೊಡ್ಡ ಖರೀದಿಗಳ ವಿಚಾರದಲ್ಲಿ ಆತುರ ಬೇಡ. ಪ್ರತಿ ವ್ಯವಹಾರವನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು ಒಳಿತು. ಕುಟುಂಬದ ವಿಷಯಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಅಥವಾ ವಾತಾವರಣದಲ್ಲಿ ಗಂಭೀರತೆ ಕಾಣಿಸಿಕೊಳ್ಳಬಹುದು. ನಿಮ್ಮ ಅಹಂಕಾರ ಅಥವಾ ಕಠಿಣ ಮಾತುಗಳಿಂದ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಈ ಅವಧಿಯಲ್ಲಿ ಶಾಂತ ಮನಸ್ಸು, ಸಂಯಮ ಮತ್ತು ವಿವೇಕವನ್ನು ಪಾಲಿಸಿದರೆ ಸೂರ್ಯನ ಈ ಸಂಚಾರದಿಂದ ಉಂಟಾಗುವ ಸವಾಲುಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ಒಟ್ಟಾರೆಯಾಗಿ ಎಚ್ಚರಿಕೆಯಿಂದ ನಡೆದು ಖರ್ಚು ನಿಯಂತ್ರಣ ಮತ್ತು ಸಮತೋಲನದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಈ ಅವಧಿಯನ್ನು ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. 5ನೆಯ ರಾಶಿ ಬಂದು ಧನುರಾಶಿ. ಧನುರಾಶಿಗೆ ಸೇರಿದ ಜನರಿಗೆ ಆತ್ಮವನ್ನು ಪ್ರತಿನಿಧಿಸುವ ಶಕ್ತಿಶಾಲಿ ಗ್ರಹವಾದ ಸೂರ್ಯನು ನಿಮ್ಮದೇ ರಾಶಿಯಲ್ಲಿ ಸಂಚರಿಸುವ ಈ ಅವಧಿ
ಆತ್ಮ ಪರಿಶೀಲನೆ ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸುವ ಕಾಲವಾಗಿರುತ್ತದೆ. ಸೂರ್ಯನು ಸ್ವರಾಶಿಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸ, ನಾಯಕತ್ವ ಗುಣಗಳು ಮತ್ತು ಸ್ವಾಭಿಮಾನ ಹೆಚ್ಚಾಗಬಹುದು. ಆದರೆ ಅದರ ಜೊತೆಗೆ ಅಹಂಕಾರ ಅಥವಾ ಹಠವೂ ಹೆಚ್ಚುವ ಸಾಧ್ಯತೆ ಇದೆ. ಶೋಧ ಕಾರ್ಯ, ಸಂಶೋಧನೆ, ಅಧ್ಯಯನ ಅಥವಾ ಆಳವಾದ ವಿಚಾರಣೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಡಗಿರುವವರಿಗೆ ಈ ಸಮಯದಲ್ಲಿ ಪ್ರಗತಿ ನಿಧಾನವಾಗಬಹುದು. ನಿರೀಕ್ಷಿಸಿದಷ್ಟು ವೇಗವಾಗಿ ಫಲಿತಾಂಶಗಳು ದೊರೆಯದ ಕಾರಣ ಮನಸ್ಸಿನಲ್ಲಿ ಅಸಹನೆ ಉಂಟಾಗಬಹುದು. ಆದರೆ ಧೈರ್ಯ ಮತ್ತು ನಿರಂತರ ಪ್ರಯತ್ನ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲ ಸಿಗುತ್ತದೆ. ವೈವಾಹಿಕ ಜೀವನದ ದೃಷ್ಟಿಯಿಂದ ಈ ಅವಧಿ ಸ್ವಲ್ಪ ಸಂವೇದನಶೀಲವಾಗಿರುತ್ತದೆ. ಸಂಗಾತಿಯೊಂದಿಗೆ ಅಭಿಪ್ರಾಯ ಭೇದಗಳು, ಅರ್ಥ ಮಾಡಿಕೊಳ್ಳುವಿಕೆಯ ಕೊರತೆ ಅಥವಾ ಅಹಂಕಾರದ ಸಂಘರ್ಷಗಳು ಉಂಟಾಗುವ ಸಾಧ್ಯತೆ ಇದೆ. ಸಣ್ಣ ವಿಷಯಗಳಿಗೂ ದೊಡ್ಡ ಪ್ರತಿಕ್ರಿಯೆ ನೀಡುವ ಬದಲು ಶಾಂತವಾಗಿ ಮಾತುಕತೆ ನಡೆಸಿ ಪರಸ್ಪರ ಭಾವನೆಗಳನ್ನು ಗೌರವಿಸುವುದು ಅತ್ಯಂತ ಅಗತ್ಯ. ಸಂಗಾತಿಯ ಆರೋಗ್ಯ ಅಥವಾ ಮನಸ್ಥಿತಿಯ ವಿಷಯದಲ್ಲಿಯೂ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕಾಗಬಹುದು. ಇದರಿಂದ ಸಂಬಂಧದಲ್ಲಿ ಸಹಾನುಭೂತಿ ಮತ್ತು ಬಾಂಧವ್ಯ ಗಟ್ಟಿಯಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಈ ಅವಧಿಯಲ್ಲಿ ನಿರ್ಲಕ್ಷ್ಯ ವಹಿಸುವುದು ಸೂಕ್ತವಲ್ಲ. ದೈಹಿಕ ದಣಿವು, ಜ್ವರ, ತಲೆನೋವು, ಕಣ್ಣು ಅಥವಾ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಮರ್ಪಕ ವಿಶ್ರಾಂತಿ, ನಿಯಮಿತ ಆಹಾರ ಪದ್ಧತಿ ಮತ್ತು ವ್ಯಾಯಾಮಕ್ಕೆ ಹೆಚ್ಚಿನ ಮಹತ್ವ ನೀಡುವುದು ಒಳಿತು. ಒಟ್ಟಾರೆ ಸೂರ್ಯನ ಈ ಸಂಚಾರವು ನಿಮಗೆ ಸ್ವತಃ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ, ಸಂಬಂಧಗಳನ್ನು ಸುಧಾರಿಸುವ ಮತ್ತು ಆರೋಗ್ಯದ ಕಡೆ ಗಮನ ಹರಿಸುವ ಮಹತ್ವದ ಸಂದೇಶವನ್ನು ನೀಡುವ ಕಾಲವಾಗಿದ್ದು, ಸಂಯಮ ಮತ್ತು ವಿವೇಕದಿಂದ ನಡೆದುಕೊಂಡರೆ ಈ ಅವಧಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಬಹುದು. 6ನೆಯ ರಾಶಿ ಬಂದು ಮಕರ ರಾಶಿ. ಸೂರ್ಯನ ಸಂಚಾರದ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಹಣಕಾಸು ಹಾಗೂ ಕುಟುಂಬ ಸಂಬಂಧಿತ ವಿಚಾರಗಳು ಹೆಚ್ಚಿನ ಮಹತ್ವವನ್ನು ಪಡೆಯುತ್ತವೆ. ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ಅಚ್ಚರಿಯ ರೀತಿಯಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಆದಾಯ ಖರ್ಚಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ಅನಗತ್ಯ ವೆಚ್ಚಗಳು, ಆರೋಗ್ಯ, ಮನೆ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಮುಂಚಿತವಾಗಿಯೇ ಒಳ್ಳೆಯ ಬಜೆಟ್ ಯೋಜನೆಯನ್ನು ರೂಪಿಸಿ. ನಿಮ್ಮ ಆದಾಯವನ್ನು ಬುದ್ಧಿವಂತಿಕೆಯಿಂದ ಉಳಿತಾಯ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಉತ್ತಮ. ಹಣಕಾಸಿನ ವಿಷಯಗಳಲ್ಲಿ ಆತುರದ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುವುದು ಲಾಭಕರವಾಗುತ್ತದೆ. ಈ ಅವಧಿಯಲ್ಲಿ ಅನಾವಶ್ಯಕವಾಗಿ ಯಾವುದಾದರೂ ವಿವಾದ, ಕಾನೂನು ಸಂಬಂಧಿತ ವಿಷಯಗಳು ಅಥವಾ ಇತರರ ಸಮಸ್ಯೆಗಳಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಕೆಲಸಕ್ಕೆ ಮಾತ್ರ ಸೀಮಿತವಾಗಿದ್ದು ಬೇಡದ ವಿಷಯಗಳಲ್ಲಿ ತಲೆ ಹಾಕದಿರುವುದು ಒಳಿತು. ಕುಟುಂಬ ಜೀವನದಲ್ಲಿ ವಿಶೇಷವಾಗಿ ಮಕ್ಕಳ ವಿಷಯದಲ್ಲಿ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ. ಅವರ ಶಿಕ್ಷಣ, ಆರೋಗ್ಯ ಮತ್ತು ಮನಸ್ಥಿತಿಯ ಬಗ್ಗೆ ಕಾಳಜಿ ವಹಿಸಿ. ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ನಿಮ್ಮ ಪ್ರೀತಿ ಮತ್ತು ಮಾರ್ಗದರ್ಶನವು ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಈ ಅವಧಿಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಅವಶ್ಯಕ. ಶಾರೀರಿಕವಾಗಿ ಸಣ್ಣ ಗಾಯಗಳು, ಜಾರಿ ಬೀಳುವಿಕೆ ಅಥವಾ ಅಪಘಾತದ ಸಾಧ್ಯತೆ ಇರುವುದರಿಂದ ವಿಶೇಷವಾಗಿ ವಾಹನವನ್ನು ಚಾಲನೆ ಮಾಡುವಾಗ ಹೆಚ್ಚಿನ ಜಾಗ್ರತೆ ಅಗತ್ಯ. ವೇಗ, ಅಜಾಗರೂಕತೆ ಮತ್ತು ಆತುರವನ್ನು ದೂರವಿಟ್ಟು ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಉತ್ತಮ. ಒಟ್ಟಾರೆ ಸೂರ್ಯನ ಈ ಸಂಚಾರವು ನಿಮಗೆ ಜವಾಬ್ದಾರಿ, ಸಂಯಮ ಮತ್ತು ಎಚ್ಚರಿಕೆಯನ್ನು ಕಲಿಸುವ ಕಾಲವಾಗಿದ್ದು, ಸರಿಯಾದ ಯೋಜನೆ ಮತ್ತು ಸಮತೋಲನದಿಂದ ನಡೆದುಕೊಂಡರೆ ಈ ಅವಧಿಯನ್ನು ಸುರಕ್ಷಿತವಾಗಿ ಹಾಗೂ ಲಾಭಕರವಾಗಿ ದಾಟಬಹುದು. 7ನೆಯ ರಾಶಿ ಬಂದು ಮೀನರಾಶಿ. ಸೂರ್ಯನ ಸಂಚಾರದ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರ ಜೀವನದಲ್ಲಿ ವ್ಯಾಪಾರ, ಮನಸ್ಸು ಮತ್ತು ಕುಟುಂಬ ಸಂಬಂಧಿತ ವಿಚಾರಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಈ ಸಮಯದಲ್ಲಿ ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ನಿಧಾನವಾಗುವ ಸಾಧ್ಯತೆ ಇರುವುದರಿಂದ ನಿರೀಕ್ಷಿತ ಫಲಿತಾಂಶಗಳು ತಡವಾಗಿ ದೊರೆಯಬಹುದು. ಇದರಿಂದಾಗಿ ಕೆಲಸದ ಒತ್ತಡ ಹೆಚ್ಚಾಗಿ ಮನಸ್ಸಿನಲ್ಲಿ ಅಸಂತೋಷ, ಆತಂಕ ಮತ್ತು ಅಶಾಂತಿ ಅನುಭವಿಸುವಿರಿ. ಆದರೆ ಈ ಸಮಯದಲ್ಲಿ ನಿರಾಶರಾಗದೆ ನಿಮ್ಮ ಎಲ್ಲ ಕಾರ್ಯಗಳನ್ನು ನಿಷ್ಠಾವಂತರಾಗಿ ಶಿಸ್ತಿನಿಂದ ಹಾಗೂ ಹೆಚ್ಚಿನ ಗಮನವನ್ನು ನೀಡುವ ಮೂಲಕ ಪೂರ್ಣಗೊಳಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಈ ಅವಧಿ ತುಂಬ ಸಂವೇದನಶೀಲವಾಗಿರುತ್ತದೆ. ಭಾವನಾತ್ಮಕವಾಗಿ ತೀವ್ರ ಪ್ರತಿಕ್ರಿಯೆ ನೀಡುವ ಸಾಧ್ಯತೆ ಇರುವುದರಿಂದ ಮಾತು ಮತ್ತು ವರ್ತನೆಯಲ್ಲಿ ಹೆಚ್ಚು ಸಂಯಮ ವಹಿಸುವುದು ಅಗತ್ಯ. ಸಣ್ಣ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಗಳು ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಸಂಭಾಷಣೆ ಮತ್ತು ಪರಸ್ಪರ ನಂಬಿಕೆ ಅತ್ಯಂತ ಮುಖ್ಯ. ಆತುರದ ತೀರ್ಮಾನಗಳು ಅಥವಾ ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳಿತು. ಆರೋಗ್ಯದ ದೃಷ್ಟಿಯಿಂದಲೂ ಈ ಅವಧಿಯಲ್ಲಿ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ಕಾಲುಗಳಿಗೆ ಸಂಬಂಧಿಸಿದ ನೋವು, ಊತ, ಜಂಟಿ ಸಮಸ್ಯೆಗಳು
ಅಥವಾ ಗಾಯಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಹೆಚ್ಚಿನ ವಿಶ್ರಾಂತಿ, ಸರಿಯಾದ ಆಹಾರ ಪದ್ಧತಿ ಮತ್ತು ಅಗತ್ಯವಾದರೆ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮ. ಕುಟುಂಬ ವಿಚಾರಗಳಲ್ಲಿ ಸಹ ಸ್ವಲ್ಪ ಅಶಾಂತಿ ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಶಾಂತ ಮನಸ್ಸು, ಸಹನಶೀಲತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮೂಲಕ ಪರಿಸ್ಥಿತಿಯನ್ನು ನಿಭಾಯಿಸಿದರೆ ಮನೆಯ ವಾತಾವರಣವನ್ನು ಸಮತೋಲನದಲ್ಲಿರಿಸಬಹುದು. ಒಟ್ಟಾರೆ ಸೂರ್ಯನ ಈ ಸಂಚಾರವು ನಿಮಗೆ ಸಹನೆ, ಜವಾಬ್ದಾರಿ ಮತ್ತು ಆತ್ಮನಿಯಂತ್ರಣದ ಪಾಠವನ್ನು ಕಲಿಸುವ ಅವಧಿಯಾಗಿದ್ದು, ವಿವೇಕದಿಂದ ನಡೆದುಕೊಂಡರೆ ಈ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.